ಹಾಯ್ ಎಲ್ಲರಿಗೂ ನಮಸ್ಕಾರ. ವಾಸ್ತುಶಾಸ್ತ್ರ ಏಕೆ ಮುಖ್ಯ? ಬ್ರಹ್ಮಾಂಡದಲ್ಲಿ ಎಲ್ಲ ವಸ್ತುಗಳು ಶಕ್ತಿಯನ್ನು ಹೊಂದಿದೆ ಮತ್ತು ಪ್ರತಿಯೊಂದು ಕಟ್ಟಡ ಅಥವಾ ಭೂಮಿ ಅದರೊಂದಿಗೆ ಸಂಬಂಧಿಸಿದ ಶಕ್ತಿಯ ಕಂಪನವನ್ನು ಹೊಂದಿದೆ ಎಂದು ವಾಸ್ತುಶಾಸ್ತ್ರವು ವಿವರಿಸುತ್ತದೆ. ಬ್ರಹ್ಮಾಂಡವು ಧನಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಯಿಂದ ನಿರ್ಮಿಸಲ್ಪಟ್ಟಿದೆ. ವಾಸ್ತು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಲು ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ವಾಸ್ತುಶಾಸ್ತ್ರವನ್ನು ಅನುಸರಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ. ಆರ್ಥಿಕ ಸಮೃದ್ಧಿ, ವೃತ್ತಿಜೀವನದ ಸ್ಥಿರತೆ, ಶೈಕ್ಷಣಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಂಬಂಧಗಳನ್ನು ಸುಧಾರಿಸುವುದು ಮತ್ತು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಾಸ್ತು ಪ್ರಕಾರ ಬ್ರಹ್ಮಾಂಡವು ಭೂಮಿ, ಗಾಳಿ, ಆಕಾಶ, ಬೆಂಕಿ ಮತ್ತು ನೀರು ಎಂಬ 5 ಅಂಶಗಳಿಂದ ಮಾಡಲ್ಪಟ್ಟಿದೆ. ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ಈ ಅಂಶಗಳ ಸಮತೋಲನವು ಬಹಳ ಮುಖ್ಯ ಎಂದು ಅದು ಹೇಳುತ್ತದೆ. ಪ್ರತಿಯೊಂದು ಅಂಶವು ಈ ಕೆಳಗಿನಂತೆ ಪ್ರಬಲವಾದ ದಿಕ್ಕುಗಳನ್ನು ಹೊಂದಿದೆ. ಭೂಮಿ, ಇದು ಸ್ಥಿರತೆ ಮತ್ತು ತಾಳ್ಮೆಯನ್ನು ಒದಗಿಸಲು ಹೆಸರುವಾಸಿಯಾಗಿದೆ. ಇದು ಪ್ರತಿ ಮೂಲೆಯಲ್ಲಿ ಕೇಂದ್ರ ಮತ್ತು ಕರ್ಣೀಯ ದಿಕ್ಕುಗಳಲ್ಲಿ ಪ್ರಾಬಲ್ಯ ಹೊಂದಿದೆ. ವಾಯು, ಜೀವನದಲ್ಲಿ ವಿನೋದ ಮತ್ತು ಸಂತೋಷದ ಅಂಶಗಳನ್ನು ತರಲು ಹೆಸರುವಾಸಿಯಾಗಿದೆ. ಇದು ಪೂರ್ವದಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಆಕಾಶ, ಇದು ಅರಿವಿನ ಶಕ್ತಿ ಮತ್ತು ಮಾನಸಿಕ ಸ್ಥಳವನ್ನು ಪ್ರತಿನಿಧಿಸುತ್ತದೆ. ಆಕಾಶವು ಎಲ್ಲ ರೀತಿಯ ಸಾಮಾಜಿಕ ಶಕ್ತಿಗಳಿಗೆ ಕಾರಣವಾಗಿದೆ ಮತ್ತು ಇದು ಪಶ್ಚಿಮದಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಅಗ್ನಿ, ಬೆಂಕಿಯ ಶಕ್ತಿಯು ಆತ್ಮವಿಶ್ವಾಸ, ಹಣ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತದೆ. ಇದು ದಕ್ಷಿಣದಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ನೀರು, ಮಾನವ ಜೀವನದ ಪ್ರಮುಖ ಪೋಷಕ ಅಂಶಗಳಲ್ಲಿ ಒಂದಾಗಿದೆ. ಆದ್ದರಿಂದ ಇದು ರೋಗನಿರೋಧಕ ಶಕ್ತಿ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಇದು ಉತ್ತರದಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.